ಅಮೆರಿಕದಲ್ಲಿ ಯಾವ ಒಂದು ಮಗು ಹುಟ್ಟುತ್ತೋ ಅದಕ್ಕೆ ಜನ್ಮದಾರಭ್ಯ ಹುಟ್ಟಿದಾರಭ್ಯ ಅದಕ್ಕೆ ಅಮೆರಿಕದ ಪೌರತ್ವವನ್ನು ಕೊಡೋಕ್ಕಾಗಲ್ಲ ಅನ್ನೋ ಒಂದು ವಿಚಾರವನ್ನು ಆಲ್ರೆಡಿ ಟ್ರಂಪ್ ಅವರು ಹಾಕಿ ಆಗಿದೆ. ಇದಕ್ಕೆ ವಿದೇಶಗಳ ಕಡೆಯಿಂದ, ಅಮೆರಿಕ ಬಿಟ್ಟು ಬೇರೆ ದೇಶಗಳ ಕಡೆಯಿಂದ ಬಹಳ ವಿರೋಧ ವ್ಯಕ್ತವಾಗ್ತಾ ಇದೆ. ಅಮೆರಿಕ ಅಂದರೆ ಹಾಗೆ ಕನಸುಗಳನ್ನು ಮಾರುವಂತಹ ದೇಶ. ಅದು ನೀನು ಏನು ಆಗಬೇಕು ಅಂತ ಅಂದುಕೊಳ್ತೀಯೋ ಅಮೆರಿಕ ಅನ್ನೋ ಒಂದು ದೇಶದಲ್ಲಿ ಅದಾಗಬಹುದು ಅಂತ ಮಾತಾಡ್ತಾರೆ ಕೆಲವರು. ನೀನು ಏನು ಆಗಬೇಕು ಅಂತ ಹೊರಡ್ತೀಯೋ ಅಮೆರಿಕಾದಲ್ಲಿ ಅದಕ್ಕೆ ಅವಕಾಶಗಳಿವೆ ಅಂತ. ಪೈಲಟ್ ಆಗಬೇಕಾ ಅದಕ್ಕೊಂದು ಅವಕಾಶ ಇರುತ್ತೆ, ಸೋಲ್ಜರ್ ಆಗಬೇಕಾ ಅವಕಾಶ ಇರುತ್ತೆ, ದೊಡ್ಡ ಸಾಫ್ಟ್ವೇರಲ್ಲಿ ಏನಾದರೂ ಬೆಳಿಬೇಕು ಅಂತ ಇದೆಯಾ ಅದಾಗಬಹುದು, ಅಥವಾ ವೈದ್ಯಕೀಯ ವೃತ್ತಿಯಲ್ಲಿ ಏನಾದರೂ ಆಗಬೇಕಾ ಅದಾಗಬಹುದು, ಶಿಕ್ಷಣದಲ್ಲಿ ಏನಾದರೂ ಆಗಬೇಕಾ, ಎಕನಾಮಿಕ್ಸಲ್ಲಿ ಆಗಬೇಕಾ, ಎಲ್ಲವಕ್ಕೂ ಅವಕಾಶ ಇರುತ್ತೆ ಅಂತ ಹೇಳಿ. ಆದರೆ ಎಲ್ಲ ಬೇರೆ ದೇಶಗಳಿಂದ ಅನೇಕ ಬುದ್ಧಿವಂತ ಜನ ಅಲ್ಲಿಗೆ ವಲಸೆ ಬಂದು ಅವರಿಂದನೇ ಉದ್ಧಾರ ಆಗಿರತಕ್ಕಂಥ ದೇಶ ಅಮೆರಿಕ. ಮೂಲತಃ ಎಲ್ಲಿದ್ದರು, ಸ್ವಲ್ಪ ಕೆಲವೊಬ್ಬರು ಮೂಲ ನಿವಾಸಿಗಳಿದ್ದಿರಬಹುದು. ಅದು ಬಿಟ್ಟುಬಿಟ್ರೆ ಅಮೆರಿಕಾಗೆ ಹೊರಗಡೆಯಿಂದ ಬಂದಿರತಕ್ಕಂಥವರೇ ಜಾಸ್ತಿ. ಇಂಥದ್ರ ಮಧ್ಯದಲ್ಲಿ ಹೊರಗಡೆಯಿಂದ ಬಂದಿರೋ ನಾವು ಸೌಲಭ್ಯ ಕೊಡಲ್ಲ, ಪೌರತ್ವ ಕೊಡಲ್ಲ ಅಂತ ಅವರು ಏಕಾಏಕಿ ಹೇಳಿಬಿಟ್ಟಾಗ ಅದು ಅವರ ರೈಟ್. ಅಮೆರಿಕ ಆಗಿ ಅವರ ಅಧ್ಯಕ್ಷರಾಗಿ ಅದು ಹೇಳಬಹುದು, ಯಾರೂ ಕೇಳಕ್ಕೆ ಬರಲ್ಲ ಅದನ್ನು ನೀವು ಯಾಕೆ ಈ ಥರ ಮಾಡಿದ್ರಿ ಅಂತ ಹೇಳಿ. ಆದರೆ ಅಮೆರಿಕ ಅನ್ನೋ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆಯನ್ನು ನಂಬಿಕೊಂಡು ಬೇರೆ ದೇಶಗಳ ಕಡೆಯಿಂದ ಯಾಕೆ ಜನ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥ ಅವಕಾಶಗಳಿದೆ. ನಾನು ಅಮೆರಿಕ ಪ್ರಜೆ ಆಗಬಹುದಿಲ್ಲಿ, ಸವಲತ್ತುಗಳನ್ನು ಪಡ್ಕೊಳ್ಬಹುದು, ಆರಾಮಾಗಿ ಜೀವನ ಮಾಡಬಹುದು, ಸೇಫ್ಟಿ, ಇನ್ನೊಂದು ಮತ್ತೊಂದು ಏನೇನೋ ಕನಸು, ಒಳ್ಳೆಯ ವೇತನ, ಎಲ್ಲ ಆಸೆ ಇಟ್ಕೊಂಡು ಬರ್ತಾರಲ್ವ, ಎಲ್ಲವಕ್ಕೂ ಕೊಡಲಿ ಪೆಟ್ಟು ಬಿದ್ದು ಬಿಡ್ತಾ ಇಲ್ಲಿ. ಅವರವರ ದೇಶಗಳಲ್ಲೇ ಅದಕ್ಕೆ ಅವಕಾಶ ಇದ್ದಿದ್ದರೆ ಅಮೆರಿಕಾಗೆ ಯಾಕ್ರಿ ಹೋಗ್ತಾ ಇದ್ದೀರಾ ನೀವು ಅಂತ ಯಾರೂ ಕೇಳ್ತಾ ಇರಲಿಲ್ಲ. ಅವರೊಂದು ಮಾತು ಹೇಳ್ತಾರೆ, ಇದೇ ಸ್ಯಾಲ್ರಿ ಇಲ್ಲಿ ಕೊಟ್ಬಿಟ್ರಪ್ಪ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಬಹುದು ಅವರು. ಆದರೆ ಇಂಥ ವಿಚಾರಗಳ ನಡುವೆ ಟ್ರಂಪ್ ಅವರ ಈ ವಲಸೆ ನೀತಿ ಇದೆಯಲ್ಲ, ಇಮಿಗ್ರೇಷನ್ ಪಾಲಿಸಿಗೆ ಸಂಬಂಧಪಟ್ಟಂತೆ ಭಾರತೀಯರೂ ಸೇರಿದಂತೆ ಅಮೆರಿಕದಲ್ಲಿರತಕ್ಕಂಥ ವಲಸಿಗರಲ್ಲಿ ಆತಂಕ ಶುರುವಾಗಿದೆ. MNC ಕಂಪನಿಗಳಿಗೆ ಟ್ರಂಪ್ ಹೇಳಿದಂಥ ಕಿವಿಮಾತು ಏನು ಗೊತ್ತಾ? ಇದರ ಮಧ್ಯದಲ್ಲಿ ನಮಗೆ ಬೇಕಿರೋದು ಕೌಶಲ್ಯಭರಿತ ವ್ಯಕ್ತಿಗಳೇ ಹೊರತು ಕೆಲಸಗಾರರಲ್ಲ. ನಮಗೆ ವರ್ಕರ್ಸ್ ಬೇಕಿಲ್ಲ, ಸ್ಕಿಲ್ಡ್ ಲೇಬರ್ಸ್ ಬೇಕು, ನಮಗೆ ಕೌಶಲ್ಯ ಇರಬೇಕು ಅವರಲ್ಲಿ, ಬರೀ ಕೆಲಸಗಾರ ನಮಗೇನು ಬೇಕಿಲ್ಲ ಅಂಥೇಳಿ ಒಂದು ಕಿವಿ ಮಾತನ್ನು ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಹೇಳಿದ್ದಾರೆ. ಅರ್ಹ ತಾಂತ್ರಿಕ ವೃತ್ತಿಪರರು ಅಮೆರಿಕಾಗೆ ಬರೋದಕ್ಕೆ ಯಾವುದೇ ಅಡ್ಡಿ ನಾನು ಮಾಡಲ್ಲ. H1B ಅಂದರೆ ಏನಪ್ಪ, ಏನು H1B ವೀಸಾ ಅಂದರೆ ಅದನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಸ್ಕಿಲ್ಡ್ ಲೇಬರ್ ಬೇಕು ನನಗೆ, ಕೌಶಲ್ಯಭರಿತ, ಕೌಶಲ್ಯಪೂರ್ಣ, ಜ್ಞಾನವಂತ ಕೆಲಸಗಾರ ನನಗೆ ಬೇಕಾಗಿದೆ, ಬರೀ ಕೆಲಸಗಾರ ನನಗೆ ಬೇಕಾಗಿಲ್ಲ. ಸಮರ್ಥರು ಬರೋದಕ್ಕೆ H1B ವೀಸಾ ಅಡಿಯಲ್ಲಿ ಖಂಡಿತ ಅವಕಾಶ ಕೊಡ್ತೀನಿ. ಬರೋದಕ್ಕೆ, ಕೆಲಸ ಮಾಡೋದಕ್ಕೆ ನನ್ನ ತಕರಾರಿಲ್ಲ. ಪೌರತ್ವ ಅಂತ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಈ ಪೌರತ್ವ ಅಂತ ಬಂದಾಗ ಅದ್ರ ಬಗ್ಗೆ ನನ್ನ ವಿಚಾರ ಇರೋದು ಅಂತ ಕೂಡ ಹಿಂದೆ ಅವರು ಹೇಳಿದ್ದಾರೆ. MNC ಉದ್ಯಮಿಗಳ ಸಭೆಯಲ್ಲಿ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಈಗ ಅಮೆರಿಕದಲ್ಲಿ ಇಲ್ಲಿಂದ ಯಾರೋ ಅಪ್ಪ, ಈಗ ನೀವು ಯಾರನ್ನಾದರೂ ಕೇಳಿಬೇಕಾದ್ರೆ ಜನರಲ್ಲಾಗಿ, ಮಗ ಏನು ಮಾಡ್ತಾನೆ, ಮಗಳೇನು ಮಾಡ್ತಾಳೆ ಕೇಳಿದ್ರೆ ಸಾಕು, ಅಯ್ಯೋ ನನ್ನ ಮಗ ಅಮೆರಿಕಲ್ಲಿದ್ದಾನೆ, ಮಗಳೇನು ಮಾಡ್ತಾಳಮ್ಮ, ಅಯ್ಯೋ ಮಗಳು ಅಮೆರಿಕಾದಲ್ಲಿದ್ದಾಳೆ, ಸೊಸೆನೂ ಅಮೆರಿಕಾದಲ್ಲೇ, ಮಗ ಸೊಸೆ ಎಲ್ಲ ಸೆಟ್ಲ್ ಆಗಿಬಿಟ್ಟಿದ್ದಾರೆ ಮಾತಾಡ್ತಾರಲ್ವಾ. ಅಮೆರಿಕ ಅನ್ನೋದು ಆ ಥರದ ಒಂದು ಆಸೆ ಕಾರಣಗಳು ಇದೆ, ಅದೊಂದು ವ್ಯಾಲಿಡ್ ರೀಸನ್ ಇದೆ ಅದಕ್ಕೆ. ಏಕಾಏಕಿ ಅಮೆರಿಕ ಅಂದ ತಕ್ಷಣ ಏನು ರೀ ನಮ್ಮ ದೇಶದ ಮೇಲೆ ಅಭಿಮಾನ ಇಲ್ವಾ, ಇವ್ರಿಗೆ ಪ್ರೀತಿ ಇಲ್ವಾ? ಪ್ರೀತಿ ಇರುತ್ತೆ, ಅಭಿಮಾನವೂ ಇರುತ್ತೆ. ಎಷ್ಟು ಸಂದರ್ಭಗಳಲ್ಲಿ ಅವರ ಕೌಶಲ್ಯಕ್ಕೆ ಅನುಗುಣವಾಗಿ, ಅವರ ವಿದ್ವತ್ತಿಗೆ, ಅವರ ಜ್ಞಾನಕ್ಕೆ ಅನುಗುಣವಾಗಿ ಇಲ್ಲಿ ಅವಕಾಶಗಳು ಸಿಗದೇ ಇರಬಹುದು. ಅವಕಾಶಗಳನ್ನು ಅರಸಿ ಇಲ್ಲಿಂದ ಅಮೆರಿಕಕ್ಕೆ ಹೋಗ್ತಾರೆ, ಅಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಮಾಡಿದ ನಂತರದಲ್ಲಿ ಅಲ್ಲೇ ಅವ್ರಿಗೆ ಸೆಟ್ಲ್ ಆಗಬೇಕು ಅಂತ ಅನಿಸುತ್ತೆ, ಮದುವೆ ಆಗ್ತಾರೆ, ಅಲ್ಲೋ ಸೆಟಲ್ ಆಗ್ತಾರೆ, ಜೀವನ ಪೂರ್ತಿಯಲ್ಲಿ ಕಳೀತಾರೆ. ಅಲ್ಲೇ ಮನೆ ಕೊಂಡ್ಕೊಂಡವರು ಇದ್ದಾರೆ, ಆಸ್ತಿ ಮಾಡೋರು ಇದ್ದಾರೆ, ಅಲ್ಲೇ ಚುನಾವಣೆಗೆ ನಿಂತ್ಕೊಳ್ಳೋರು ಕೂಡ ಇದ್ದಾರೆ. ಆಸೆ ಏನು ಅಂದರೆ ಅಮೆರಿಕದ ಸಿಟಿಸನ್ ಆಗಿಬಿಡ್ಬೇಕು ನಾನು ಅಂತ ಅನೇಕರಿಗೆ ಆಸೆ ಇರುತ್ತೆ. ಹೋಗಬೇಕಾದ್ರೆ ಹೇಳ್ತಾರೆ, ಇಲ್ಲ ಮತ್ತೆ ಇಂಡಿಯಾಗೆ ಬಂದುಬಿಡ್ತೀನಿ, ಒಂದು 5 ವರ್ಷ ಕೆಲಸ ಮಾಡಿಬಿಡ್ತೀನಿ, 10 ವರ್ಷ ಕೆಲಸ ಮಾಡ್ತೀನಿ, ಸಂಪಾದನೆ ಮಾಡ್ಕೊಂಡು ಮತ್ತೆ ವಾಪಸ್ ಬಂದುಬಿಡ್ತೀನಿ, ನಾನು ತಾಯಿನಾಡು ಬಿಟ್ಟು ಹೋಗಲ್ಲ ಅಂತ ಹೇಳ್ತಾರೆ. ಆದರೆ ಅಲ್ಲಿನ ವ್ಯವಸ್ಥೆಗೆ ಅಲ್ಲಿ ಹೋಗಾದ ಮೇಲೆ ಅಲ್ಲಿಗೆ ಒಗ್ಗಿಕೊಂಡು ಅಲ್ಲೇ ಬದುಕುವಂಥ ಆಲೋಚನೆ ಬರಬಹುದು. ಆಲೋಚನೆಗೆ ಯಾರಾದರೂ ಕಡಿವಾಣ ಹಾಕೋಕ್ಕಾಗತ್ತಾ? ಆದರೆ ಆ ಥರದ್ದೆಲ್ಲ ಹೋಗಾದ ಮೇಲೆ ಬರೀ ಕೆಲಸಕ್ಕೆ ಬಾ, ಕೆಲಸ ಮಾಡ್ಕೋ, ವಾಪಸ್ ನಿನ್ನ ದೇಶಕ್ಕೆ ನೀನು ಹೋಗು ಎನ್ನುವ ಒಂದು ನೀತಿ ಇದೆಯಲ್ಲ, ಈ ನೀತಿ ಇದೀಗ ಬಹಳಷ್ಟು ಟೀಕೆಗಳಿಗೆ, ಅಟ್ ದ ಸೇಮ್ ಟೈಮ್ ಆಘಾತಗಳಿಗೆ ಕಾರಣ ಆಗ್ತಾ ಇದೆ. I also like very competent people coming into our country, even if that involves them training and helping other people that may not have the qualifications they do. But I don't want to stop. And I'm not just talking about engineers. I'm talking about people at all levels. We want competent people coming into our country. And HB1, I know the program very well. I use the program. You got to get the best people. Now, then you go into people like Larry, and he needs engineers, and Masa needs, and this gentleman needs engineers like nobody's ever needed engineers, right? So we have to have the quality people coming in. Now,
By doing that, we're expanding businesses, and that takes care of everybody. So I'm sort of on both sides of the argument, but what I really do feel is that we have to let really competent people, great people, come into our country, and we do that through